ಫ್ರೆಂಡ್ಸ್, ವಿನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಮುಟಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ರೊಟ್ಟಿ ಮಾಡ್ಕೊಳ್ಳೋಣ. ರೊಟ್ಟಿ ಮಾಡೋದಕ್ಕೆ ಸಲೀಸಾಗಿ ಯಾರಿಗೂ ಬರಲ್ಲ. ರೊಟ್ಟಿ ಚೆನ್ನಾಗಿ ಬಂದರೆ ಮುಟಿಗೆ ಚೆನ್ನಾಗಿ ಬರುತ್ತೆ. ಈ ಥರ ಹಿಟ್ಟು ಹಾಕೋಬೇಕು. ಮೊದಲು ಕೆಳಗಡೆ ಹೀಗೆ ಬಡಿಬೇಕು. ಈ ಕೈ ಇಲ್ಲಿ ಇಟ್ಕೋಬೇಕು, ಅಂದರೆ ರೌಂಡ್ ಇರುತ್ತೆ. ರೌಂಡ್ ಬರಬೇಕಂದ್ರೆ ಇಷ್ಟೇ ಈ ಥರ ಹಾಕಬೇಕು. ಅದು ತಾನೇ ದೊಡ್ಡದಾಗುತ್ತೆ ಹೋಗುತ್ತೆ. ನೋಡಿ ಈ ಸೈಜ್ ಆಗಬೇಕು. ರೊಟ್ಟಿ ಸೈಜ್ ಈ ಥರ ಇರಬೇಕು. ಇಷ್ಟು ಇರಬೇಕು. ತೆಗೆದು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ನೀರು ಹಚ್ಚಬೇಕು. ಯಾವ ಕೆಳಗೆ ಹಿಟ್ಟು ಹಚ್ಚಿರ್ತೀವಲ್ಲ ಅದಕ್ಕೆ ನೀರು ಹಚ್ಚಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್. ನೋಡಿ ಫ್ರೆಂಡ್ಸ್, ಈ ಥರ ಆಗಬೇಕು. ಎಲ್ಲ ಕಡೆ ಕವರ್ ಆಗಬೇಕು. ಇವಾಗ ತಿರುಗಿ ಹಾಕೋಬೇಕು. ಈ ಥರ ಬರಬೇಕು. ನೀರು ಹಚ್ಚೋದಾದ್ಮೇಲೆ ತಿರುಗಿ ಹಾಕೊಳ್ಳೇಬೇಕು ಬೇಗನೆ, ಇಲ್ಲಾಂದರೆ ಸರಿ ಬರಲ್ಲ ಅದು ರೊಟ್ಟಿ. ನಾವು ಲೇಟ್ ಮಾಡಿದರೆ ಉಬ್ಬಿ ಬರಲ್ಲ ಅದು. ಕೆಳಗಡೆ ಎಲ್ಲ ಚಲೋ ತಂಗ ಬೈಬೇಕದು. ತಿರಿ ಹಾಕೊಂಡ ನೋಡಿ ಫ್ರೆಂಡ್ಸ್, ಈ ಥರ ಉಬ್ಬಿ ಬರಬೇಕು. ರೆಡಿಯಾಗಿದೆ. ಈ ಮುಟಿಗೆ ಹಾಕಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ. ಬೆಳ್ಳುಳ್ಳಿ ಪೇಸ್ಟ್ ಬೇಕು, ಜೀರಿಗೆ ಸ್ವಲ್ಪ ಪುಡಿ ಮಾಡಿ ಜೀರಿಗೆ ಇಟ್ಕೋಬೇಕು, ಸ್ವಲ್ಪ ಉಳ್ಳಿಗಡ್ಡೆ, ಕೊತ್ತಂಬರಿ, ಸ್ವಲ್ಪ ಖಾರ ಬೇಕು, ತುಪ್ಪ. ನಾವು ತುಪ್ಪದಲ್ಲಿ ಮಾಡ್ತಾಯಿದ್ದೀವಿ. ಒಬ್ಬೊಬ್ಬರು ಎಣ್ಣೆಯಲ್ಲಿ ಮಾಡ್ತಾರೆ, ಆದರೆ ನಾವು ಎಣ್ಣೆ ಜಾಸ್ತಿ ಯೂಸ್ ಮಾಡಲ್ಲ. ತುಪ್ಪ ಹಾಕಿ ಮಾಡೋಣ, ಸ್ಪೆಷಲಾಗಿರುತ್ತೆ. ಇವಾಗ ರೊಟ್ಟಿ ಎಲ್ಲ ಮುರ್ಕೋಬೇಕಿದ್ದನ್ನ ಅಷ್ಟು ಎಲ್ಲ ರೊಟ್ಟಿ ಮುರ್ಕೊಂಡು ಇಟ್ಕೋಬೇಕು ಸಣ್ಣದಾಗಿ. ಈ ಥರ ಎಲ್ಲ ಕಟ್ ಆಗಬೇಕು. ಚಿಕ್ಕ ಚಿಕ್ಕ ಪೀಸ್ಗಳಾಗಬೇಕು. ಇವಾಗಿದ್ದು ಈ ರೀತಿ ಆಗಬೇಕು. ರೊಟ್ಟಿ ಎಲ್ಲ ಸಣ್ಣದಾಗಿ ಮುರ್ಕೋಬೇಕು. ಇವಾಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವಿ ನೋಡಿ, ಜೀರಿಗೆ, ಈರುಳ್ಳಿ, ಖಾರ. ಖಾರ ನಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ನಾವು ಎಷ್ಟು ತಿಂತೀವಿ, ನಮಗೆ ಖಾರ ಬೇಕಾದರೆ ಜಾಸ್ತಿ ಹಾಕ್ಕೋಬೇಕು, ಸ್ವಲ್ಪ ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೋಬೇಕು. ಕೊತ್ತಂಬರಿ, ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ, ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಇವಾಗ ತುಪ್ಪ ಹಾಕಬೇಕು. ಇದಕ್ಕೆ ತುಪ್ಪ ತುಂಬ ಜಾಸ್ತಿನೇ ಬೇಕಾಗುತ್ತೆ. ಈ ರೀತಿ ತುಪ್ಪ ಹಾಕಬೇಕು ನೋಡ್ರಿ. ತುಪ್ಪ ಯಾರಿಗೆ ತುಂಬ ಇಷ್ಟ ಆಗುತ್ತೋ ಅವರು ಇದನ್ನ
ತುಂಬ ಇಷ್ಟಪಡ್ತಾರೆ. ಜಾಸ್ತಿ ತುಪ್ಪ ಬೇಕಾಗುತ್ತೆ ಮುಟ್ಗಿ ಮಾಡೋಕ್ಕೆ. ಒಬ್ಬೊಬ್ರು ಎಣ್ಣೆ ಯೂಸ್ ಮಾಡ್ತಾರೆ. ಎಣ್ಣೆ ಜಾಸ್ತಿ ತಿನ್ನಬಾರ್ದಲ್ವ, ಅದಕ್ಕೆ ನಾವು ತುಪ್ಪ ಹಾಕಿ ಮಾಡ್ತೀವಿ. ತುಪ್ಪ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದು ಮಾಡಿ ನೋಡಿರಿ, ಸಖತ್ತಾಗಿರುತ್ತೆ. ಎಲ್ಲ ಕಲಸಿದ ಮೇಲೆ ಈ ರೀತಿ ಆಯಿತು ನೋಡಿ. ಇವಾಗ ದೊಡ್ಡ ದೊಡ್ಡ ಉಂಡೆಗಳನ್ನ ಮಾಡ್ಕೋಬೇಕು. ಮುಟ್ಗಿ ರೆಡಿ ಆಗುತ್ತೆ. ಈ ರೀತಿ ಮಾಡಬೇಕು ನೋಡಿರಿ. ತುಪ್ಪ ಹಾಕಿರ್ತೀವಲ್ಲ, ತುಂಬ ಸಾಫ್ಟಾಗಿ ಇರುತ್ತೆ ಅದು ಮುಟ್ಟಿದ್ರೆ. ನೋಡಿ ಈ ರೀತಿ ಮಾಡಬೇಕು. ರೌಂಡ್ ಶೇಪಾಗಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು.